ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೇನೆ. ಹಾಗೆ ನಾನು ಸಹ ಚೆನ್ನಾಗಿದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ವಿಸ್ಮಯ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಾನಿವತ್ತು ಇಲ್ಲಿಗೆ ಬಂದಿದ್ದೀನಿ ನೋಡಿ, ಬಂಟ್ವಾಳ ಕ್ಷೇತ್ರದ ಕಾರಿಂಜ ದೇವಸ್ಥಾನಕ್ಕೆ ಬಂದಿದ್ದೇನೆ. ನಾನು, ಅಕ್ಕನ ಮಗಳು ಬಾನವೀಸ. ನೋಡಿ, ನಾವು ಹೋಗ್ತಾ ಇದ್ದೇವೆ ಬಸ್ಸಲ್ಲಿ. ಜೋರು ಮಳೆ, ಬೇರೆ ಆಟಿ ಅಲ್ವಾ, ಆಟಿಗೆ ಜಾಸ್ತಿ ಮಳೆ ಸಹ ಇರ್ತದೆ. ಹಾಗೆ ನಾವು ಅಲ್ಲಿಂದ ಒಂದು ಅರ್ಧ ಗಂಟೆ, ಅಕ್ಕನ ಮನೆಯಿಂದ ಒಂದು ಅರ್ಧ ಗಂಟೆ ಜರ್ನಿ ಅಷ್ಟೇ. ಈಗ ನಾವು ಇಳಿತಾ ಇದ್ದೇವೆ ಬಸ್ಸಿಂದ. ಹಾಗೆ ಆಟೋ ಮಾಡಿಕೊಂಡು ನಾವು ಕಾರಿಂಜ, ಅಲ್ಲಿಂದ ಒಂದು ಕೆಳಗೆ ಮೈನ್ ರೋಡಿಂದ ಮೇಲೆ ಒಂದು 2 ಕಿಲೋಮೀಟ್ರ್ ಏನೋ ಇದೆ, ಅಷ್ಟಕ್ಕೆ ಆಟೋದಲ್ಲಿ ಹೋದೋ. ಬಾನವಿ ಹೇಗೋ ಶಾಲೆಗೆ ರಜೆ ಮಾಡಿ ನನ್ನ ಜೊತೆ ಕಾರಿಂಜ ದೇವಸ್ಥಾನಕ್ಕೆ ಬಂದಳು. ಆದರೆ ಬಸ್ಸಿಂದ ಇಳಿವಾಗನೇ ಅವಳ ಟೀಚರೆಲ್ಲ ಸಿಕ್ಕಿದ್ರು ಮಾತ್ರ. ಜ್ವರ ಅಂತ, ಅವಳಿಗೆ ಜ್ವರ ಇತ್ತು ಒಂದು ದಿವಸ. ನಾನು ಹೋಗೋಕ್ಕಿಂತ ಮೊದಲು ಜ್ವರ ಇತ್ತು ಅವಳಿಗೆ. ಮತ್ತು ಇದು ಕಾರಿಂಜ ಟೆಂಪಲಿಗೆ ಹೋಗಲಿಕ್ಕೆ ರಜೆ ಮಾಡಿದ್ದವಳು, ಜ್ವರ ಅಂತ ಹೇಳಲಿಲ್ಲ. ತುಂಬ ದಿವಸದಿಂದ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಪ್ಲ್ಯಾನ್ ಮಾಡಿದರೆ ಪ್ಲ್ಯಾನ್ ಎಲ್ಲ ಫೇಲ್ಯೂರ್ ಆಗೋದೇ ಆಯಿತು. ಅಷ್ಟರಲ್ಲಿ ಏನಾದರೂ ಒಂದು ಕೆಲಸ ಬರ್ತಾ ಇತ್ತು. ಅಷ್ಟರಲ್ಲಿ ನೋಡಬೇಕಾದ್ರೆ ಒಂದು ಪುಣ್ಯ ಕ್ಷೇತ್ರನೂ ಹೌದು, ಮತ್ತು ಆಟಿಯಲ್ಲಿ ಒಂದು ಪುಣ್ಯ ಸ್ಥಾನ ಅಂತ ಮಾಡ್ತಾರಂತೆ. ಅದು ಅಂತ ನೋಟಿಫಿಕೇಷನ್ ಎಲ್ಲ ಬಂದ ಮೇಲೆ ನಾನು ಅದನ್ನು ನೋಡಿ, ಹಾಗೆ ಅಕ್ಕನಿಗೂ ರಜೆ ಮಾಡಲಿಕ್ಕೆ ಹೇಳಿ ನಾವು 3 ಜನ ಸಹ ಹೋಗಿದ್ದು ನೋಡಿ. ತುಂಬ ಮಳೆ ಇತ್ತು, ಹಾಗೆ ಕೆಸರು ಸಹ ತುಂಬ ಇತ್ತು. ಕೆಳಗೆ ಮೇಲೆ ಸ್ಟೆಪ್ಗಳೆಲ್ಲ ಚೆನ್ನಾಗಿ ತುಳಿದಿದ್ರು ಅನಿಸುತ್ತೆ. ಸ್ವಲ್ಪನೂ ಜಾರ್ತಾ ಮಾತ್ರ ಇರಲಿಲ್ಲ. ಆದರೆ ಮಳೆ ಬರ್ತಾಯಿತ್ತು, ಬಿಸಿಲು ಬರ್ತಾಯಿತ್ತು, ಹಾಗೆ ಆಗ್ತಾಯಿತ್ತು. ಆದರೆ ಜಾರ್ತಾ ಮಾತ್ರ ಇರಲಿಲ್ಲ ಸ್ಟೆಪ್ಗಳೆಲ್ಲ. ವ್ಯವಸ್ಥೆ ನನಗೆ ಖುಷಿಯಾಯಿತು ನೋಡಿ. ಕೆಳಗೆಲ್ಲ ಸಂತೆ ಇದೆ, ಅಲ್ಲಿ ಏನು ಮಾಡಲಿಕ್ಕಾಗಲ್ಲ, ಅಲ್ಲಿ ಕೆಸರು ಹಾಗೆ ಆಗ್ತದೆ. ಗಾಡಿಗಳೆಲ್ಲ ಬರುವಾಗ ಎಲ್ಲ ನಡೆಯುವಾಗ ಕೆಸರು, ಎಷ್ಟು ಚೆನ್ನಾಗಿರೋ ರೋಡಾದರೂ ಕೆಸರು ಹಾಗೆ ಆಗ್ತದೆ ಅಲ್ಲಿ ನೋಡಿ. ಸ್ಟೆಪ್ ಎಲ್ಲ ಅಷ್ಟು ಚೆನ್ನಾಗಿದೆ, ಚೆನ್ನಾಗಿ ಉಜ್ಜಿ ತೊಳೆದಿದ್ರ ಎಂತ ಮತ್ತು ಪಾಚಿ ಗೀಚಿ ಕಟ್ಟಿದ್ದು ಏನೂ ಇರಲಿಲ್ಲ. ಹಾಗೆ ನಾವು ಅಲ್ಲಿ ಕೆಳಗೇನೆ ಸ್ಲಿಪ್ಪರೆಲ್ಲ ಇಟ್ಟು ಮತ್ತು ಬೆಟ್ಟ ಹತ್ತುತ್ತಾ ಇದ್ದೇವೆ. ಟೋಟಲ್ ಒಂದು 300-350 ಸ್ಟೆಪ್ ಇರ್ಬೋದು ಅನಿಸುತ್ತೆ, ಲೆಕ್ಕ ಮಾಡಲಿಲ್ಲ. ಫಸ್ಟ್ ಕೆಳಗಿಂದ ಮೇಲೆ ಪಾರ್ವತಿ ದೇವಸ್ಥಾನದವರೆಗೆ ಮಾತ್ರ ಹತ್ತುವಾಗ ತುಂಬ ಸುಸ್ತಾಗ್ತಾಯಿತ್ತು. ಅಂದರೆ ಬಿಸಿಲು ಸಹ ಬರ್ತಾಯಿತ್ತು, ತುಂಬ ಸುಸ್ತು. ಜನ ಸಹ ಸ್ವಲ್ಪ ಇದ್ದರು, ಮೇಲೆ ಹೋಗ್ತಾ ಇದ್ರಲ್ಲ, ಜನ ಸಹ ಸ್ವಲ್ಪ ಇದ್ದರು. ಆಚೆಯಿಂದ ಇಳಿತಿದ್ರು, ಈಚೆಯಿಂದ ಹತ್ತುತ್ತಾ ಇದ್ದರು. ಹಾಗೆ ಅಲ್ಲಿ ಸ್ವಲ್ಪ ನಿಂತ್ಕೊಂಡು ವಿಡಿಯೋ ಮಾಡಿಕೊಂಡು ಹಾಗೆಯೇ ಹತ್ತುತ್ತಾ ಇದ್ದು ನೋಡಿ. ಸ್ಟೆಪ್ಪಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಸ್ಟೆಪ್, ಪಾಚಿಗೀಚಿ ಏನೂ ಇರಲಿಲ್ಲ. ಈಚೆ ಒಂದು ನಾಗಬನ ಕ್ಷೇತ್ರ ಸಹ ಇದೆ, ಅದು ನಾವು ಹೋಗಿ ವಾಪಸ್ ಬರುವಾಗಂತೆ ನೋಡಲಿಕ್ಕೆ. ಹಾಗೆ ಟೆಂಪಲಿಗೆ ಹೋದು ಈಚೆ ನಾವು ಕಷಾಯ ಕೊಡ್ತಾ ಇದ್ದಾರೆ ಅಂದ್ಕೊಂಡು, ಕಿತ್ತದ ಕಷಾಯ ಏನು ಹೇಳ್ತಾರೆ ಅದು, ಲಾಸ್ಟಿಗೆ ನೀರು ಮತ್ತು ಬೆಲ್ಲ ಕೊಡ್ತಾ ಇದ್ದಾರೆ ದೇವಸ್ಥಾನ ಬಂದವರಿಗೆಲ್ಲ. ಹಾಗೆ ಇವತ್ತು ವಿಶೇಷ ಪೂಜೆ, ರುದ್ರಾಭಿಷೇಕ, ಎಂತೆಲ್ಲ ಸೇವೆಗಳು ಸಹ ತುಂಬ ಇದೆ. ಹಾಗೆ ಒಳಗೆ ದೇವಸ್ಥಾನದಲ್ಲಿ ಹೋಗಿ ದೇವಸ್ಥಾನದ ದರ್ಶನ ಎಲ್ಲ ಮಾಡಿಕೊಂಡು ನಾವು ಜನ ಬರ್ತಾಯಿದ್ರು, ಹೋಗ್ತಾಯಿದ್ರು. ಹಾಗೆ ಚಿಕ್ಕ ವೀಡಿಯೋ ಸಹ ಒಳಗೆ ಮಾಡಿಕೊಂಡೆ. ಎಲ್ಲ ದೇವಸ್ಥಾನಗಳಲ್ಲಿ ವೀಡಿಯೋ ಮಾಡಬಾರ್ದು ಏನಾದರೂ ಬೋರ್ಡೆಲ್ಲ ಹಾಕಿರ್ತಾರೆ. ಇಲ್ಲಿ ನಾನು ಕಂಡಂಗೆ ಎಲ್ಲೂ ಇಲ್ಲ, ವೀಡಿಯೋ ನಿಷೇಧಿಸಲಾಗಿದೆ ಏನು ತೆಗಿತಿದ್ರು. ಹಾಗೆ ನಾನು ಹಾಗೆ ದೇವಸ್ಥಾನಕ್ಕೆ ಒಂದು ನೆಕ್ಸ್ಟ್ ಸ್ವಲ್ಪ ಕೂತು ನಾವು ಶಿವನ ದೇವಸ್ಥಾನಕ್ಕೆ ಮೇಲೆ ಹತ್ತಿದ್ದು. ಅಲ್ಲಿ ಇನ್ನೂ ಸ್ವಲ್ಪ ಅಂದಾಜು ಒಂದು 100 ಸ್ಟೆಪ್ ಇರ್ಬೋದು ಅನಿಸುತ್ತೆ ಅಂದಾಜು. ಇಲ್ಲಿ ನೋಡ್ತಾ ಇದ್ದೀವಿ, ಇದು ಪಾರ್ವತಿ ದೇವಸ್ಥಾನ. ಹಾಗೆ ಪ್ರಸಾದ ಅದೆಲ್ಲ ಏನೆಲ್ಲ ಬೇಕೆಲ್ಲ ತಗೊಂಡು ಆಯಿತು ನಮ್ಮದು. ಅಕ್ಕನವ್ರು ಹಾಗೆ ನಿಂತಿದ್ರು, ನಾನು ಕಾಯ್ತಾ ಇದ್ರು. ಹಾಗೆ ಅವರ ಜೊತೆ ಒಂದು ಸೆಲ್ಫಿ ಎಲ್ಲ ತಗೊಂಡು ನೋಡಿ. ರಥ ನೋಡಿ, ಇಲ್ಲಿ ಈ ರಥ ದೇವಸ್ಥಾನದ ಸುತ್ತ ಮಾತ್ರ ಅನಿಸುತ್ತೆ, ಬೇರೆ ಹೋಗ್ಲಿಕ್ಕೆ ಎಲ್ಲೂ ಪ್ಲೇಸ್ ಇಲ್ಲ.
ರಥ ಹೇಳ್ಕೊಂಡು ಬೇರೆ ಪ್ಲೇಸ್ ಇದೆ, ಎಲ್ಲ ಸ್ಟೆಪ್ಗಳೇ ಇರುತ್ತೆ. ಈಗ ನಾವು ಮೇಲೆ ಶಿವನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಬೆಳಗ್ಗೆ ನಾವು ಪಾರ್ವತಿ ದೇವಸ್ಥಾನಕ್ಕೆ ಬರುವ ಸ್ಥಳಗಳು ತುಂಬ ದೂರ ಇತ್ತು, ಸ್ವಲ್ಪ ನಡಿಲಿಕ್ಕೆ ಆರಾಮ ಅನಿಸ್ತಾ ಇತ್ತು. ಇದು ಸ್ವಲ್ಪ ಹತ್ತಿರ ಇದೆ, ಹಾಗೆ ಸ್ವಲ್ಪ ಕಾಲು ನೋವೆಲ್ಲ ಸ್ಟಾರ್ಟ್ ಉಂಡುಗೆ. ಮತ್ತೆ ತುಂಬ ಅಗಲ ಸಹ ಇಲ್ಲ, ಕರೆಕ್ಟಾಗಿ ನಿಂತರೆ ಒಂದು 3 ಜನ ಒಮ್ಮೆ ಹೋಗುವಾಗ 3 ಜನ ಕರೆಕ್ಟಾಗಿ ಹೋಗ್ಬೋದು. ಹಾಗೆ ಇವರಿಬ್ಬರು ಹತ್ತುತ್ತಾ ಇದ್ದಾರೆ. ಮೇಲೆ ಜನ ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ, ಹತ್ತುತ್ತಾ ಇದ್ದಾರೆ ಅಂತ. ನಾವು ಹತ್ತುತ್ತಾ ಮಧ್ಯ ಸೆಲ್ಫಿ ವಿಡಿಯೋ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದು. ಸದ್ಯಕ್ಕೆ ಯಾರು ಬೈದಿಲ್ಲ ಬೇಗ ಹೋಗಿ ಅಂತ. ಮೇಲೆ ಬೆಟ್ಟ ತುಂಬ ಚೆನ್ನಾಗಿದೆ ಮಾತ್ರ, ಪ್ಲೇಸ್, ಟೆಂಪಲ್ ಪ್ಲೇಸ್ ಎಲ್ಲ ತುಂಬ ಇಷ್ಟ ಆಯ್ತು ನನಗೆ. ಹೋಗೋ ಮೊದಲು ಹೋಗ್ತೇನೆ ಅಂತ ಹೊರಟೆ ಮಾತ್ರ, ಆದರೆ ಆ ಸ್ಟೆಪ್ಪಲ್ಲಿ ನಾನು ಹತ್ತುತ್ತೇನೋ ಇಲ್ವೋ ಅಂತ ಅನ್ನೋದೇ ಡೌಟ್ ಇತ್ತು. ಸ್ವಲ್ಪ ನಡೆದಾಗನೇ ಕಾಲು ನೋವು ಬರುವಂಥದ್ದು ನನಗೆ. ಆದರೆ ಅಲ್ಲಿ ಮಾತ್ರ ನನಗೆ ಹತ್ತುವಾಗ ಸ್ವಲ್ಪ ಸುಸ್ತಾಯಿತು. ನೆಕ್ಸ್ಟ್ ಡೇ ಎಲ್ಲ ಅಷ್ಟು ಸುಸ್ತು ಇರಲಿಲ್ಲ. ನೋಡಿ ಎಷ್ಟು ಜನ ಇಳಿತಾ ಇದ್ದಾರೆ ನೋಡಿ. ಈಗ ಇಲ್ಲಿದ್ದ ಸ್ವಲ್ಪ ಜನ ಹತ್ತಿ ಮೇಲೆ ನಿಂತ್ಕೊಂಡು ಎಲ್ಲ ವ್ಯೂ ಎಲ್ಲ ನೋಡ್ತಾ ಇದ್ರು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಅಲ್ಲೆಲ್ಲಿ ನಿಲ್ಲಿಕ್ಕೆಲ್ಲ ಪ್ಲೇಸ್ ಇದೆ. ಇಲ್ಲೊಂದು ಮಂಗಣ್ಣ ನೋಡ್ತಾ ಇದ್ದಾನೆ. ಎಲ್ಲರೂ ಎಷ್ಟು ಜನ ಬರ್ತಾ ಇದ್ದಾರೆ, ಯಾರಾದರೂ ಬಾಳೆಹಣ್ಣು ತರ್ತಾರ ಅಂತ ನೋಡ್ತಾ ಇದ್ದ ನೋಡಿ. ಮಂಗಣ್ಣ ಮೇಲಿಂದ ಕೂತ್ಕೊಂಡು ಜನ ಎಷ್ಟಿದ್ದಾರೆ ಅಂತ ಲೆಕ್ಕ ಹಾಕ್ತಾ ಇದ್ದ ಅನ್ಸುತ್ತೆ ನೋಡಿ. ಕರೆಕ್ಟ್ ಮೇಲೆ ಸದ್ಯಕ್ಕೆ ಯಾರ ಮೊಬೈಲ್ ಸಹ ಎಳ್ಕೊಂಡು ಹೋಗ್ಲಿಲ್ಲ ಅವನು, ಅದೇ ಪುಣ್ಯ. ಇದು ಪಾರ್ವತಿ ದೇವಸ್ಥಾನ ನೋಡಿ ಮೇಲಿಂದ ಹೇಗೆ ಕಾಣ್ತದೆ ಅಂತ. ಈಗ ನಾವು ಶಿವನ ದೇವಸ್ಥಾನಕ್ಕೆ ಇನ್ನೂ ತಲುಪಲಿಲ್ಲ, ಇನ್ನೂ ಮೇಲೆ ಇದೆ. ಈಗ ಒಂದು ಇಲ್ಲಿ ಕೂರ್ಲಿಕ್ಕೆಲ್ಲ ಪ್ಲೇಸ್ ಇದೆ, ಅಲ್ಲಿ ಆ ಪ್ಲೇಸಿಗೆ ತಲುಪ ಸ್ವಲ್ಪ ಹೊತ್ತು ಕೂತು ನೆಕ್ಸ್ಟ್ ಮಂಗಗಳೆಲ್ಲ ಇತ್ತು. ಕೆಲವೊಬ್ರು ಬಾಳೆಹಣ್ಣು ಕೊಡ್ತಾ ಇದ್ರು. ಬಾಳೆಹಣ್ಣು ಬೇರೆ ಪದಾರ್ಥಗಳನ್ನ ಮಂಗಗಳಿಗೆ ಕೊಡಬೇಡಿ ಅಂತ ಅನೌನ್ಸ್ ಮಾಡ್ತಾ ಇದ್ರು. ಹಾಗೆ ಆದರೆ ಬಂದವರೆಲ್ಲ ಕೊಡ್ತಾ ಇದ್ರು ನೋಡಿ. 3 ಮಂಗಗಳಿವೆ. ನಮ್ಮ ಕೊಡಗಿನವರಿಗೆ ಮಂಗಗಳೆಲ್ಲ ಈಚೆಲ್ಲ ಅಷ್ಟು ಇಲ್ಲ, ಕಮ್ಮಿ. ಆದರೆ ಕಾಡಿನ ಹತ್ರ ಕೆಲವೊಂದು ಮನೆ ಹತ್ರ ಎಲ್ಲ ಬರ್ತದೆ. ಆದರೆ ಒಂಥರ ಮಂಗಗಳನ್ನ ನೋಡಲಿಕ್ಕೆ ಖುಷಿ ಅಲ್ಲ, ನಮ್ಮ ಪೂರ್ವಜರಲ್ಲ. ಹಾಗೆ ಅವನ್ನೆಲ್ಲ ನೋಡ್ಕೊಂಡು ನೋಡಿ ಅಲ್ಲಿ ಲೆಕ್ಕ ಹಾಕ್ತಾ ಇದ್ದಾನೆ ಒಬ್ಬ ಮಂಗನ. ಇವರಿಗೆ ಯಾರೋ ಬಾಳೆಹಣ್ಣು ತಿಂತಾ ಇದ್ದಾರೆ ನೋಡಿ. ನಾನು ವಿಡಿಯೋಲ್ಲಿ ತೆಗಿದ್ರೆ ಅಲ್ಲೇ ಬರ್ತಾಯಿತ್ತು ನೋಡಿ. ಅಲ್ಲಿ ಇದು ಜೋಳ ಯಾರೋ ಜೋಳ ಕೊಟ್ಟದ್ದು ಅದನ್ನು ತಿಂತಾಯಿದ್ದು. ಒಬ್ಬರಿಗಿಂತ 2 ಮಂಗಗಳು ಪಾಪ ನೋಡ್ತಾ ಇತ್ತು. ಹಾಗೆ ಅಲ್ಲಿ ನಮಗೆ ಎಲ್ಲೆಲ್ಲ ಸುಸ್ತಾಗ್ಲಿಕ್ಕೆ ನಿಲ್ಲಲಿಕ್ಕೆ ಪ್ಲೇಸ್ ಇದೆಯೋ ಅಲ್ಲಿ ನೀರಿನ ವ್ಯವಸ್ಥೆ ಸಹ ಇತ್ತು, ಟ್ಯಾಪ್ ಇತ್ತು. ಹಾಗೆ ನೀರು ಬೇಕಾದರೂ ಕುಡಿಬೋದಿತ್ತು ನೋಡಿ. ಈಗ ಅಲ್ಲಿ ಸ್ಟಾಪಾಗಿ ಇನ್ನು ವಾಪಸ್ ನಡೀತಾ ಇದ್ದೇವೆ ಮೇಲೆ. ತುಂಬ ಜನ ಸ್ಟೆಪ್ಪಲ್ಲಿ ಹಾಗೆ ತುಂಬ ಕಷ್ಟ ಆಗ್ತದೆ ಅಂತ ಸ್ವಲ್ಪ ಜನ ಎಲ್ಲ ನೋಡಿ ಸೈಡ್ ಕಲ್ಕೊಂಡು ಹೋಗ್ತಾ ಇದ್ರು. ಆದರೆ ಸದ್ಯಕ್ಕೆ ಜಾರ್ತಾ ಇರಲಿಲ್ಲ. ಎಲ್ಲಾದರೂ ಜಾರ್ತಾ ಇದ್ದರೆ ತುಂಬ ಡೇಂಜರ್ ಮಾತ್ರ ನೋಡಿ. ಆಚೆ ಹತ್ತುತ್ತಾ ಇದ್ದಾರೆ, ಆಚೆ ಇಳಿತಾ ಇದ್ದಾರೆ, ಆಚೆ ಇಳಿತಾ ಇದ್ದಾರೆ, ಈಚೆ ಹತ್ತುತ್ತಾ ಇದ್ದಾರೆ ನೋಡಿ. ಆಚೆ ಕಲ್ಲುಗಳ ಮೇಲೆ ಆಚೆ ಒಳ್ಳೆ ದೊಡ್ಡ ಪ್ರಪಾತನೇ ಅದು. ಆ ಸೈಡ್ ಹೋದರೆ ಸ್ವಲ್ಪ ಮಧ್ಯದಲ್ಲಿ ನಾವು ಆಚೆ ಮೇಲೆ ಹತ್ತುವಾಗ ಒಂದ್ಸಲ ಮಳೆ ಬಂತು. ಎಲ್ಲರೂ ಹತ್ತುವಾಗ ನಮ್ದೊಂದು ಕಪಿಚೇಷ್ಟೆ ಅನ್ನೋದು ಇರ್ತದೆ. ನಾವು ಕಲ್ ಮೇಲೆ ನಡೆಯುವಂತ ಬಂದು, ಆದರೆ ಸದ್ಯಕ್ಕೆ ಅಷ್ಟು ದೂರ ಹೋಗಲಿಲ್ಲ, ನಾವು ಈ ಸೈಡೇ ನಡೀತಾ ಇದ್ದೋ. ಪರವಾಗಿಲ್ಲ, ತುಂಬ ವಯಸ್ಸಾದ, ನಾನು ನೋಡಿದ ಪ್ರಕಾರ ಒಂದು 70 ವರ್ಷ ದಾಟಿದ ಜನ ಸಹ ಇದ್ದು ಅಲ್ಲಿ.
ಮಹಿಳೆಯರಿರ್ಬೋದು, ಪುರುಷರಿರ್ಬೋದು, ಚಿಕ್ಕ ಚಿಕ್ಕ ಮಕ್ಕಳಾದರೆ ಹೇಗೋ ಅದು ಚಿಕ್ಕ ಚಿಕ್ಕ ಮಕ್ಕಳನ್ನು 1 ವರ್ಷದ ಮಗುನೆಲ್ಲ ಎತ್ಕೊಂಡು ಬಂದಿದ್ದಾರೆ, 1-1.5 ವರ್ಷದ ಮಕ್ಕಳನ್ನು ನೋಡಿ. ಹಾಗೆಯೇ ಮಧ್ಯಾಹ್ನ ಅನ್ನದಾನ ಸಹ ಇದೆ, ಅಂದರೆ ಪಾರ್ವತಿ ದೇವಸ್ಥಾನದಲ್ಲಿ ಅನ್ನದಾನದ ವ್ಯವಸ್ಥೆ ಸಹ ಇದೆ ಅಂತ ಬೋರ್ಡ್ ಬೇರೆ ಹಾಕಿದ್ರು. ಆ ಬೋರ್ಡ್ ಹತ್ರ 2 ಮಂಗಗಳು ಜನನ ಲೆಕ್ಕ ಹಾಕ್ತಾ ಕೂತಿದ್ರು ನೋಡಿ. ಎಷ್ಟು ಜನ ಬರ್ತಾರೆ, ಬಂದವರೆಲ್ಲ ಊಟ ಮಾಡ್ಕೊಂಡು ಹೋಗಿ. ಒಂದು ಬೆಟ್ಟದ ಮೇಲೆ ಇಷ್ಟು ದೊಡ್ಡ ದೇವಸ್ಥಾನವನ್ನು ಕಟ್ಟಬೇಕು ಅಂದರೆ ಎಷ್ಟೋ ಕಷ್ಟ ಇರ್ಬೋದಲ್ವಾ. ಅಷ್ಟು ಚೆನ್ನಾಗಿ ಬೇರೆ ಕಟ್ಟಿದ್ದಾರೆ ನೋಡಿ. ಸ್ವಲ್ಪ ಜನ ಅಲ್ಲೇ ಮಂಗಗಳಿತ್ತು, ಮಂಗಗಳಿಗೆ ಬಾಳೆಹಣ್ಣು ಕೊಡೋದು, ಹಾಗೆ ಫೋಟೋ ತೆಗೆಯೋದೆಲ್ಲ ಮಾಡ್ತಾಯಿದ್ರು ನೋಡಿ. ಪಾಪ ಎಷ್ಟು ಅದಕ್ಕೆ ಹೀಗೆ ಜನ ಬಂದರೆ ಸಹ ಏನಾದರೂ ತಿನ್ನಲಿಕ್ಕೆ ಸಿಗುವಂಥದ್ದು ನೋಡಿ. ಪಾಪ ಚಿಕ್ಕದು ಅನಿಸುತ್ತೆ ಅದು ಸುಲಿಲಿಕ್ಕೆ ಕಷ್ಟಪಟ್ಟು ಮೆಲ್ಲ ಮೆಲ್ಲ ಕಚ್ಚಿ ತಿಂತಾ ಇತ್ತು. ಇಲ್ಲೊಂದು ನೋಡಿ, ಚಿಕ್ಕ ಮಂಗಣ್ಣ ಮೇಲೊಂದು ಕೆರಿತಾ ಇದೆ. ಇದು ನೋಡಿ, ನನ್ನ ಅಕ್ಕನ ಮುಖ ನೋಡಿ ಎದ್ರೆ ಓಡಿ ಹೋಯ್ತು ಮಾತ್ರ ನೋಡಿ. ಆಚೆದು ಪಕ್ಕದ ತಿಂತಾ ಇದೆ, ಸ್ವಲ್ಪ ಶೇರ್ ಮಾಡುವ ಅಂತ ಇಲ್ಲ, ಅದೊಂದೇ ತಿಂತ ನೋಡು. ಇಲ್ಲ ಅದು ಎಳ್ಕೊಂಡ್ರೆ ಸಹ ಕೋಪ ಬರ್ತಾ ಇತ್ತು ಅದಕ್ಕೆ ನೋಡಿ. ದೂರ ದೂರ ಹೋಗಿ ತಿನ್ನೋದು. ಅಣ್ಣ Banjibullah ಮಂಗಣ್ಣ
നാളെ പാണിയോറഞ്ചിന് ദേവസ്ഥാനം കൊണ്ടേ കൊന്നേ ಚೆಕ್ ಮಾಡಿ ಹೇಳಿ. బ్యాంగ్లూర్లో ఏమా అవును పోదు డీజీ రాసిపోతుంది వర్క్ ಕ್ಷೇತ್ರದ ಅನ್ನಸೂತ್ರ ಅನ್ನಸೂತ್ರದಲ್ಲಿ ಸ್ವೀಕಾರ ಮಾಡಿದ್ದು ದೇವೇಂದ್ರ ಪ್ರಸನ್ನ ಪಾತ್ರಗಳಲ್ಲಿ ಬಂದು ಕ್ಷೇತ್ರದ ಪ್ರಮಾಣ ವಿಜ್ಞಾನ ಒಂದು 12:30 ಹಾಗೂ 12 ಗಂಟೆಯಿಂದ ಊಟದ ವ್ಯವಸ್ಥೆ ಸ್ಟಾರ್ಟ್ ಆಗಿತ್ತು. ನಾವೊಂದು 12:30ಗೆ ಬಂದು ನೋಡಿ ಎಷ್ಟು ಖಾಲಿಯಾಗಿದೆ ಅಂತ. ಜನ ತುಂಬ ಇದ್ದರು, ಆದರೂ ನಾವು ಹೋಗುವಾಗ ತುಂಬ ಖಾಲಿ ಇತ್ತು. ಹಾಗೆ ಅನ್ನ ತಿಳಿ ಸಾರು ಮತ್ತು ಹಲಸಿನಕಾಯಿದು ಪಲ್ಯ ಮಾಡಿದರು, ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಅನ್ನ ಊಟ ಆದಮೇಲೆ ಬೇಳೆ ಪಾಯಸ ಇತ್ತು. ಪಾಯಸ ಆದಮೇಲೆ ಸ್ವಲ್ಪ ಅನ್ನ ಮತ್ತು ಒಂದು ಸಾಂಬಾರಿತ್ತು, ತುಂಬ ಚೆನ್ನಾಗಿತ್ತು. ಮತ್ತು ಊಟ ಆದಮೇಲೆ ಹಾಗೆ ಹೊರಗೆ ಬಂದು ಹ್ಯಾಂಡ್ ವಾಶ್ ಮಾಡಿಕೊಂಡು ತಟ್ಟೆಲ್ಲ ತೊಳ್ಕೊಂಡು ತಟ್ಟೆಯಲ್ಲಿ ಹಾಕಿ ನೆಕ್ಸ್ಟ್ ನಾವು ಹೊರಗೆ ಬರುವಾಗ ದೇವಸ್ಥಾನ ರಾಮ ತುಂಬ ಲೈನ್ ಇತ್ತು, 2-3 ಲೈನಾಗಿ ಜನ ನಿಂತಿದ್ದು. ಎಷ್ಟು ಕ್ರೌಡ್ ಇತ್ತು. ನಾವೇನೋ ಬೇಗ ಹೋಗಿರೋಕ್ಕೆ ಬೇಗ ಊಟದ ವ್ಯವಸ್ಥೆ ಸಿಕ್ತು ನಮಗೆ. ಬಫೆ ಸಿಸ್ಟಮ್ ತುಂಬ ಚೆನ್ನಾಗಿತ್ತು. ಇಲ್ಲಿ ಮಳೆ ಸಹ ಸ್ಟಾರ್ಟ್ ಆಯಿತು. ಮತ್ತು ನಾವು ವಾಪಸ್ಸು ಕೆಳಗೆ ಇಳಿಯುವಾಗ ಇನ್ನು ಕೊಡೆ ಹಿಡ್ಕೊಂಡು ತುಂಬ ಕಷ್ಟ ಆಗುತ್ತೆ ಅಂತ ಅಲ್ಲೇ ಸ್ವಲ್ಪ ಹೊತ್ತು ನಿಂತು ಮಳೆ ನಿಂತ ಮೇಲೆ ನಾವು ಹೋಗ್ಕೊಂಡಿದ್ದು. ಈಗ ಊಟಕ್ಕೆ ಲೈನ್ ಎಷ್ಟು ಉದ್ದ ನಿಂತಿದೆ.
ನೋಡಿ ಬಾನೆ ವಿಡಿಯೋ ತೆಗಿತಾ ಇದ್ಲು, ಅದು ನೋಡಿ ನಾನು ಹೋಗಿದ್ದಷ್ಟೇ. ಅಲ್ಲಿ ನೋಡಿ ಅಲ್ಲಿ ಮೇಲಿಂದ ಶಿವನ ದೇವಸ್ಥಾನ, ಪಾರ್ವತಿ ದೇವಸ್ಥಾನ ಮತ್ತು ಕೆಳಗೆ ಸ್ನಾನ ಮಾಡೋ ಕೊಳ ಇದೆ ಅಲ್ವಾ, ಅಲ್ಲಿವರೆಗೆ ಅದೆಲ್ಲ ಅದರಲ್ಲಿ ಇತ್ತು. ಆ ಫೋಟೋ ಹಾಕ್ತೇನೆ ನೋಡ್ಕೊಳ್ಳಿ. ಹಾಗೆ ನೋಡಿ ಸಂತೆ, ದೃಷ್ಟಿ ಬಳೆಗಳು, ರಿಂಗ್ಗಳು ಎಲ್ಲ ತುಂಬ ಇತ್ತು. ತಗೊಳ್ಳೋರು ತಗೊಳ್ತಾ ಇದ್ರು, ನಾನೆಲ್ಲ ಅಷ್ಟು ತಗೊಳ್ಳಿಲ್ಲ, ನಾನು ಹಾಕೋದು ಸಹ ಕಮ್ಮಿ, ಹಾಗೆ ನಾನೇನು ತಗೊಳ್ಳಿಲ್ಲ. ನೋಡಿ ಚಿಕ್ಕಮ್ಮ ವಿಡಿಯೋ ಮಾಡ್ತಾ ಇದ್ದಾಳೆ ಅಂದಾಗ ಬಾನವಿ ಸಹ ಸೇಮ್ ಆ ಮೊಬೈಲ್ ತೊಗೊಂಡು ವಿಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ನೋಡಿ ಕೆಳಗೆ ಇದು ನಾಗನ ಗುಡಿ. ಹಾಗೆ ಬರುವಾಗ ಹಾಗೆ ಬರಬೇಕಂತೆ. ಹಾಗೆ ಒಂದು ರೌಂಡ್ ಹೋಗಿ ನಾಗನ ಬನಕ್ಕೆ ನಮಸ್ತೆ ಮಾಡಿ ಅಲ್ಲಿಂದ ಕೆಳಗೆ ಇಳಿದ ನಾವು. ನೋಡಿ ವಸಂತ ಬಂದಿರ ಎಲ್ಲ ಬರ್ತೇನೆ. ಓಡಿ ಹಾಂ ಸುಡ್ಕೇಸಿ ಸಿಗಲ್ಲ. ಚಲೋ ಚಲೋ ಇಲ್ಲಿ ಸ್ನಾನ ಮಾಡೋರು ಸ್ನಾನ ಮಾಡ್ತಾ ಇದ್ರು, ಮತ್ತು ತಲೆಗೆ ಹಾಗೆ ಕಾಲಿಗೂ ತಲೆಗೂ ನೀರು ಹಾಕೊಂಡು ಹೋಗ್ತಾ ಇದ್ರು ಎಲ್ಲರೂ. ಹಾಗೆ ತರ್ಪಣ ಬಿಡ್ತಾ ಇದ್ರು ನೋಡಿ. ಒಬ್ಬರು ಭಟ್ರು ಯಾರೋ ಒಬ್ರು ನಿಂತಿದ್ರು, ಒಂದು ಬಾಳೆಯಲ್ಲಿ ಹೂವೆಲ್ಲ ಹಾಕೊಂಡು ನಿಂತಿದ್ರು, ಕಾಯ್ತಾ ಇದ್ರು, ಯಾರಾದರೂ ಬಿಡೋರಿದ್ದೀರಾ ಅಂತ ಹೇಳ್ತಾ ಇದ್ರು. ಈ ಬಿಸಿಲಿಗೆ ನೀರಲ್ಲಿ ನಿಲ್ಲುವಾಗ ಚೆನ್ನಾಗಿ ತಂಪಾಗ್ತಾ ಇದೆ ಸಹ ಅಂತ ಬಾನವಿ ಸಹ ಹೇಳ್ತಾ ಇದ್ರು. ನೋಡಿ ಮೇಲಿಂದ ಎಷ್ಟು ಸ್ವಲ್ಪ ಜನ ಈಜುತ್ತಾ ಇದ್ದಾರೆ ನೋಡಿ. NDRF ಅವರು ಸಹ ಇದ್ದರು ಅಲ್ಲಿ, ನೋಡ್ಕೊಳ್ತಾ ಇದ್ರು ಅವರು ಈಜೋರ್ನೆಲ್ಲ. ನೋಡಿ ಇಲ್ಲೊಂದು ಮೀನು, ಫಸ್ಟ್ ಒಂದೇ ನೋಡಿ ನಾನು, ಮತ್ತೆ ನೋಡುವಾಗ ಇನ್ನೊಂದು ಸಿಕ್ಕಿತ್ತು, 2 ಮೀನು ಸಿಕ್ತು ನೋಡಿ.
ಶಾಪಿಂಗ್ ಎಲ್ಲ ಮಾಡಿಕೊಂಡು ನಾವು ಹೊರಟು ಬರೋದು. ಆಟೋ ಸಹ ರೆಡಿ ಇತ್ತು. ಒಬ್ಬರಿಗೆ 20 ರೂಪಾಯಿ ಹಾಗೆ ತೊಗೊಳ್ತಾ ಇದ್ವಿ ಕೆಳಗೆವರೆಗೆ. ಬಾನವಿನ ಟೀ ಕಟ್ಕೊಂಡು ಹೋದ್ವಿ ನೋಡಿ. ಹೋಗುವಾಗ ಮಾತ್ರ 80 ರೂಪಾಯಿ ಆಯಿತು ಆಟೋ, ಬರುವಾಗ 40 ರೂಪಾಯಿ. ಆಕೆ ಅಮಾವಾಸ್ಯೆ ತೀರ್ಥಸ್ಥಾನ ಎಲ್ಲ ಬೋರ್ಡೆ ಪಾಂಪ್ಲೆಟ್ ಇದೆಲ್ಲ ಹಾಕಿದ್ರು ಬ್ಯಾನರ್ಸ್ನ. ಹಾಗೆ ಇಟ್ಟು ಬಸ್ಸಿಗೆ ತುಂಬ ವೆಯ್ಟ್ ಮಾಡಿದೆವು. ಬಸ್ ಬರಲಿಕ್ಕೆ ಒಂದು 3/4 ಗಂಟೆ ಆಯಿತು. ಅಂದರೆ ಬಂದಿತ್ತು, ಒಂದು 2 ಬಸ್ ಬಂದಿತ್ತು. ಅದು ತುಂಬ ರಶ್ ಇತ್ತು. ಹಾಗೆ ರಶ್ಶಲ್ಲಿ ಹೋಗೋದು ಬೇಡ, ಸೀಟ್ ಸಿಗ್ಬೋದು ಅಂತ ಹೇಳಿ ಬಸ್ಸಿಗೆ ಕಾಯ್ತಾ ನಿಂತೀನಿ. ಈಗ ಫೈನಲಿ ನಾವು ಸುತ್ತಾಡ್ಕೊಂಡು ನೋಡಿ ಈಗ ಅಕ್ಕನ ಮನೆಗೆ ಹೋಗ್ತಾ ಇದ್ದೇನೆ. ಗಾಡಿ ನಾವು ಬೆಳಿಗ್ಗೆ ಸ್ಕೂಟಿ ತಂದು ಇಲ್ಲಿ ನಿಲ್ಲಿಸಿ ಹೋಗಿದ್ದು. ಇನ್ನು ಸ್ಕೂಟಿ ತೊಗೊಂಡು ಮನೆಗೆ ಹೋಗ್ಬೇಕು. ಮನೆಗೆ ಹೋಗಿ ತಲುಪೋಗಿ ಒಂದು 5 ಗಂಟೆ ಆಗಿದೆ. ಹಾಗೆ ನಿಮಗೆ ಈ ಕಾರಿಂಜ ಕ್ಷೇತ್ರದ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ನೀವು ಕಾರಿಂಜ ಕ್ಷೇತ್ರಕ್ಕೆ ಹೋಗಿದ್ದೀರಾ ಇಲ್ವಾ ಏನು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.